ಇವತ್ತಿನ ಪ್ರಾಣ ಪ್ರತಿಷ್ಠಾಪನೆಯಾದ ನಂತರದಲ್ಲಿ ಅಲ್ಲಿಂದಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದರು. ಶ್ರೀರಾಮನನ್ನ ಇದೇ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕ್ಷಮೆ ಯಾಚಿಸಿದ್ದಾರೆ. ನಾನು ಇವತ್ತು ಪ್ರಭು ಶ್ರೀರಾಮನಿಂದ ಕ್ಷಮೆ ಕೇಳುತ್ತೇನೆ. ನಮ್ಮ ಹೋರಾಟ, ತ್ಯಾಗ, ತಪಸ್ಸಿನಲ್ಲಿ ಸ್ವಲ್ಪ ಕಡಿಮೆಯಾಗಿದೆ. ನಮಗೆ ಇಷ್ಟು ವರ್ಷಗಳ ಕಾಲ ಈ ಕೆಲಸ ಮಾಡೋದಕ್ಕಾಗಿರಲಿಲ್ಲ. ಅದಕ್ಕಾಗಿ ಕ್ಷಮೆ ಅನ್ನೋದನ್ನು ಹೇಳಿದ್ದಾರೆ. ಇವತ್ತು ಈ ಕೊರತೆ ಪೂರ್ಣವಾಗಿದೆ ಅಂತ ಪ್ರಧಾನಿ ಮೋದಿ ತಾವು ಮಾತನಾಡೋ ಸಂದರ್ಭದಲ್ಲಿ ಕ್ಷಮೆ ಯಾಚಿಸಿದ್ದಾರೆ. ರಾಮ ಮಂದಿರ ನಿರ್ಮಾಣ ವಿಳಂಬ ಆಗಿದ್ದಕ್ಕೆ ನಾನು ಕ್ಷಮೆಯಾಚನೆ ಮಾಡ್ತೀನಿ ಅಂತ. ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡೋ ಸಂದರ್ಭದಲ್ಲಿ ಪ್ರಭು ಶ್ರೀರಾಮಚಂದ್ರನನ್ನ ಕ್ಷಮೆ ಯಾಚಿಸಿದ್ದಾರೆ. ಅದಕ್ಕೆ ಕಾರಣ ನಾವು ಇಷ್ಟೆಲ್ಲ ಹೋರಾಟ ಮಾಡಿದ್ವಿ ತಪಸ್ಸಿನ ರೀತಿಯಲ್ಲಿ, ಆದರೂ ಸ್ವಲ್ಪ ತಡ ಆಯಿತು ಅನ್ನೋದು. प्रभु श्री राम से क्षमा याचना भी करता हूं. हमारे पुरुषार्थ, हमारे त्याग, तपस्या में कुछ तो कमी रह गई होगी कि हम इतनी सदियों तक ये कार्य कर नहीं पाए. आज वो कमी पूरी हुई है. मुझे विश्वास है प्रभु राम आज हमें अवश्य क्षमा करेंगे. ಸೊ ಇದೇ ಮಾತುಗಳು ಪ್ರಧಾನಿ ನರೇಂದ್ರ ಮೋದಿ ಅವರು ಇಷ್ಟೆಲ್ಲ ಸಂತಸದ ಸಂದರ್ಭದಲ್ಲೂ ಕೂಡ ಇವತ್ತು ಪ್ರಭು ಶ್ರೀರಾಮಚಂದ್ರನ ಕ್ಷಮೆ ಯಾಚಿಸೋದನ್ನ ಮರೆಯಲಿಲ್ಲ. ಕಾರಣ ಏನು? ಬಹಳ ವರ್ಷಗಳನ್ನು ತೆಗೆದುಕೊಂಡು ಬಿಟ್ವಿ ನಾವು ಈ ಹೋರಾಟಕ್ಕೆ ಅಂತ. ಬಟ್ ನಿಜವಾಗಿಯೂ ಹೇಳಬೇಕು ಅಂದ್ರೆ ಇಡೀ ದೇಶದಲ್ಲಿ ಮನೆಗಳಲ್ಲಿ ಮನಗಳಲ್ಲಿ ಇವತ್ತು ಮನೆ ಮಾಡಿರುವಂತಹ ಸಂಭ್ರಮ ಅದೆಲ್ಲವನ್ನು ಮರೆಸಿಬಿಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅನ್ಸುತ್ತೆ. ಇವತ್ತು ಬೆಳಗ್ಗೆಯಿಂದ ಸತತವಾಗಿ ನ್ಯೂಸ್ ಫಸ್ಟ್ ಕೂಡ ಅಯೋಧ್ಯೆಯ ರಾಜ ವೈಭವದ ಅದ್ಧೂರಿ ದೃಶ್ಯಗಳನ್ನ ಸಂಪೂರ್ಣ ಅಚ್ಚುಕಟ್ಟಾದ ವಿವರಣೆಯ ಮೂಲಕ ನಿಮ್ಮ ಮುಂದೆ ಇಡ್ತಾ ಬಂದಿದೆ. ನಮ್ಮ ಜೊತೆ ಈ ಪ್ರತಿ ಹಂತದಲ್ಲೂ ಕೂಡ ಬೆಳಗ್ಗಿನಿಂದ ಭಾಗಿಯಾಗಿ ವೀಕ್ಷಕರಿಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾ ಬರ್ತಾ ಇದ್ದಾರೆ ವಿದ್ವಾಂಸರಾದಂತಹ ಶೆಲ್ವಪಿಳ್ಳೈ ಅಯ್ಯಂಗಾರ್ ಅವರು. ಶೆಲ್ವಪಿಳ್ಳೈ ಅಯ್ಯಂಗಾರ್ರೆ, ಇವತ್ತು ಭಾರತದ ಇತಿಹಾಸದಲ್ಲಿ ಪುನರುತ್ಥಾನದ ದಿನ ಅಂತ ಹೇಳಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದಂಥ ಒಂದು ದಿನ ಆಗುತ್ತೆ. ಸಾವಿರ ವರ್ಷಗಳವರೆಗೂ ಇಡೀ ದೇಶ ಇದನ್ನ ನೆನ್ಪಿಟ್ಕೊಳ್ಳುತ್ತೆ ಅನ್ನೋದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ರು. ಸೊ ಇತ್ತೀಚಿನ ದಿನಗಳಿಂದ ಇವತ್ತಿನ ಸಂಪೂರ್ಣ ಈ ಕಾರ್ಯಕ್ರಮವನ್ನು ಸೇರಿದ ಹಾಗೆ ಎಲ್ಲವನ್ನೂ ನೀವು ಅವಲೋಕಿಸ್ತಾ ಬಂದಿದ್ದೀರಿ. ಒಂದು ಸಂತೃಪ್ತ ಭಾವ ಅಂತ ಅನ್ಸುತ್ತೆ. ಈಗ ಎಲ್ಲವನ್ನೂ ಕಣ್ತುಂಬಿಕೊಂಡ ನಂತರದಲ್ಲಿ ಏನು ಹೇಳ್ತೀರಿ? ಹೌದು, ಇದು ಕೇವಲ ಒಂದು ಮಂದಿರದ ಪ್ರತಿಷ್ಠೆ ಅನ್ನೋದರಲ್ಲಿ ಮುಗಿಯೋದಿಲ್ಲ. ಇದೊಂದು ದೇಶದ ಸಂಸ್ಕೃತಿಯ ಪುನರುತ್ಥಾನದ ಹಂತ ಅಂತ ನಾವಾದರೂ ಭಾವಿಸ್ತೀವಿ. ಹಾಗಾಗಿ ಒಂದು ಸಂತೃಪ್ತವಾದಂತಹ ಭಾವ ಮೂಡ್ತದೆ. ಯಾಕೆಂದರೆ ಒಂದು ಮಂದಿರದ ಪ್ರತಿಷ್ಠೆ ಅನ್ನೋದು ನಮ್ಮ ದೇಶದಲ್ಲಿ, ಬಹಳ ಆಸ್ತಿಕ ಜನರಿರುವಂತಹ ದೇಶದಲ್ಲಿ ಅನೇಕ ಪ್ರತಿಷ್ಠೆಗಳು ನಡೀತವೆ. ಆದರೆ ಒಂದು ಜನ್ಮಭೂಮಿಯಲ್ಲಿ ಒಂದು ಹೋರಾಟ, ಅದರ ಇತಿಹಾಸ, ಆಮೇಲೆ ಭಾರತದ ಅತ್ಯಂತ ಪ್ರಮುಖ ತಾಣವಾದಂತಹ ಅಯೋಧ್ಯೆಯಲ್ಲಿ ಹೀಗಾಗಿದ್ದು, ಇದಾದ ನಂತರ ಭಾರತದ ಇತಿಹಾಸದ ಮೇಲೆ ಆದ ಪರಿಣಾಮಗಳು, ಆ ಪರಿಣಾಮಗಳಿಂದ 1528ರಿಂದ ನಿರಂತರವಾಗಿ ಅದರಲ್ಲಿ ನಡೆದಂತಹ ಹೋರಾಟಗಳು, ಹಿಂದೂ ಪುನರ್ ಪ್ರತಿಷ್ಠಾಪನದ ಒಂದು ಯೋಚನೆಗಳು, ಮತ್ತು ಅದಕ್ಕಾಗಿ ಪ್ರಾಣ ತೆತ್ತಂತಹ ನೂರಾರು ಮಂದಿ, ಸಾವಿರಾರು ಮಂದಿ, ಮತ್ತು ಅವರೆಲ್ಲರ ಬಲಿದಾನ, ತ್ಯಾಗ, ಇವುಗಳ ಮಧ್ಯದಲ್ಲಿ ಒಂದು ಭಾರತದ ಸ್ವಾತಂತ್ರ್ಯಾನಂತರದ ಹೋರಾಟಗಳು, ಅದಾದ ನಂತರ ರಥಯಾತ್ರೆಗಳು, ಅದಾದ ನಂತರ ಕರಸೇವಕರ ಹೋರಾಟಗಳು, ಅದಾದ ನಂತರ ಸುಪ್ರೀಂ ಕೋರ್ಟ್ ಮತ್ತು ಅಲಹಾಬಾದ್ ಕೋರ್ಟ್ನಲ್ಲಿ ನಿರಂತರವಾಗಿ ವಾದ ಮಂಡಿಸುವಿಕೆ, ಹೀಗೆ ಸುದೀರ್ಘವಾಗಿ 500 ವರ್ಷಗಳ ಇತಿಹಾಸ ಇದೆಯಲ್ಲ. ಇದರಲ್ಲಿ ಏನಾಯಿತು ಅಂದರೆ ಇದು ಕೇವಲ ಒಂದು ಮಂದಿರ ಮಾತ್ರವಲ್ಲ,
ಇದು ಭಾರತೀಯರ ಒಂದು ರೀತಿಯಾದ ಭಾರತೀಯರ ಸಂಸ್ಕೃತಿಯನ್ನೇ ಎಲ್ಲೋ ತುಳಿದು ಹೋಯ್ತೇನೋ ಅನ್ನೋವಾಗ ಮತ್ತೆ ಭಾರತೀಯ ಸಂಸ್ಕೃತಿ ಪುಟಿದು ಹೇಳ್ತು ಅನ್ನೋ ಹಾಗೆ ಇದೊಂದು ಭಾರತೀಯರ ಹಬ್ಬವಾಯಿತು. ಹಾಗಾಗಿನೇ ಕೇವಲ ಒಂದು ಮಂದಿರದ ಪ್ರತಿಷ್ಠಾಪನೆ ಎಲ್ಲೋ ಭಾರತ ದೇಶದಲ್ಲಿ ನಡೆದಿದ್ದರೆ ಈ ರೀತಿ ಭಾರತದಾದ್ಯಂತ ಪ್ರಪಂಚದಾದ್ಯಂತ ಇಷ್ಟೊಂದು ಸಂತೋಷ ಸಂಭ್ರಮ ಇದೆಲ್ಲ ಇರ್ತಿರ್ಲಿಲ್ವೇನೋ. ಎಲ್ಲ ಅದ್ರ ಪಾಠಕದ ಮಂದಿರಗಳಾಗ್ತವೆ, ಲಕ್ಷಾಂತರ ಜನ ಭಾಗವಹಿಸ್ತಾರೆ, ಅಲ್ಲಿ ಅನ್ನ ಸಂತರ್ಪಣೆ ದೇವರ ಪೂಜೆ ಎಲ್ಲ ನಡೀತದೆ. ಆದರೆ ಇಡೀ ಭಾರತನೇ ಇದು ನನ್ನದು ಅಂತ ಅಂದ್ಕೊಂಡಿದ್ದು ಯಾಕೆ ಅಂತಂದರೆ ಇದರಲ್ಲಿ ಸಂಸ್ಕೃತಿ ಅಡಗಿದೆ, 500 ವರ್ಷದ ಹೋರಾಟಗಳ ಪರಂಪರೆ ಇದೆ. ಹಾಗಾಗಿ ಇವತ್ತು ಮನತುಂಬಿ ಬಂದಿದೆ. ಭಾರತೀಯರ ಹೋರಾಟಕ್ಕೆ ಕಡೆಗೂ ಕೂಡ ಒಂದು ಜಯ ಸಿಕ್ಕಿ ಅಲ್ಲಿ ಜನ್ಮಭೂಮಿಯಲ್ಲಿ ಒಂದು ಭವ್ಯವಾದಂತಹ ಸಂಸ್ಕೃತಿಯ ಅನಾವರಣ ಆಗಿದೆ. ಸತ್ಯವಾದ ಮಾತು. ಜೊತೆಗೆ ಈ ಒಂದೊಂದು ತುಣುಕು ನೋಡ್ಲಿಕ್ಕೆ ಸಿಕ್ಕಿದಾಗಲೂ ಕೂಡ ಅಯ್ಯಂಗಾರ್ರೆ ಯಾವ ರೀತಿ ಜನ ಅದನ್ನ ಸಂಭ್ರಮಿಸ್ತಾ ಇದ್ರು ಅಂದ್ರೆ, ಮೊದಲಿಗೆ ಒಂದು ಫೋಟೋ ಬರುತ್ತೆ, ಸಂಪೂರ್ಣವಾಗಿ ಅದರಲ್ಲಿ ಏನು ಮೂರ್ತಿ ಕಾಣಸಿಗೋದಿಲ್ಲ, ಆದರೆ ಅಷ್ಟಕ್ಕೆ ಜನ ಎಷ್ಟು ಖುಷಿ ಪಟ್ಟರು. ಅದಾದಮೇಲೆ ಕಣ್ಣಿಗೆ ಬಟ್ಟೆ ಕಟ್ಟಿರೋದು ಒಂದು ಫೋಟೋ ಸಿಗುತ್ತೆ, ನಂತರದಲ್ಲಿ ಸಂಪೂರ್ಣವಾದ ಒಂದು ಮೂರ್ತಿಯ ಕೆತ್ತನೆ ಹೇಗಿದೆ ಅನ್ನೋದು ಅನಾವರಣ ಆದಾಗ ಜನರ ಸಂಭ್ರಮ ಆಗಲೇ ಮುಗಿಲು ಮುಟ್ಟಿತ್ತು. ಇಡೀ ಕೆತ್ತನೆಯಲ್ಲೇ ಏನೇನಿರಬೇಕು ಶಿಲ್ಪಶಾಸ್ತ್ರದ ಪ್ರಕಾರ ವಜ್ರ ವೈಡೂರ್ಯದ ಆಭರಣಗಳಿಂದ ಹಿಡಿದು ಎಲ್ಲವನ್ನೂ ಸಂಪೂರ್ಣವಾಗಿ ಕೆತ್ತನೆ ಮಾಡಲಾಗಿತ್ತು. ನೀವು ಕೂಡ ಅದನ್ನು ವಿವರಿಸಿದ್ರಿ. ಮುಂದುವರೆದ ಹಾಗೆ ಇವತ್ತಿನ ರಾಮಲಲ್ಲನ ಸಂಪೂರ್ಣ ಅಲಂಕಾರ ಜೊತೆಗೆ ಇವತ್ತು ಪೋಷಿತ ಆಗಿರುವಂತಹ ಆ ಒಡವೆಗಳಿಗೆ ಸಂಬಂಧಪಟ್ಟ ಹಾಗೆ ಅಲಂಕಾರಕ್ಕೆ ಸಂಬಂಧಪಟ್ಟ ಹಾಗೆ ತಿಳಿಸ್ಕೊಡೋದಾದರೆ. ನಿಜವಾಗಿಯೂ ನನ್ನ ಅನುಭವದಲ್ಲಿ ನಾನು ಹೇಳೋದಾದರೆ, ನಾವು ಪ್ರತಿಮಾಶಾಸ್ತ್ರವನ್ನು ಅಧ್ಯಯನ ಮಾಡಿ ಮಕ್ಕಳಿಗೆ ಪಾಠವನ್ನು ಮಾಡ್ತೀವಿ. ಐಕನಾಗ್ರಫಿ, ಇಂಡಿಯನ್ ಐಕನಾಗ್ರಫಿನ. ಈ ಇಂಡಿಯನ್ ಐಕನಾಗ್ರಫಿನ ಇಷ್ಟೊಂದು ವಿವರವಾಗಿ ಇಲ್ಲಿಯ ತನಕ ಯಾವ ದೇವತಾ ಮೂರ್ತಿಗಳಿಗೂ ಚರ್ಚಿಸ್ತಿರಲಿಲ್ಲ. ಬಹುಶಃ ವಿದ್ವಾಂಸರು ತಮ್ಮ ಪಾಠ ಪ್ರವಚನಗಳಲ್ಲಿ ಅಥವಾ ಪುಸ್ತಕಗಳಲ್ಲಿ ನಾವುಗಳು ಬರೆದಿರೋದು ಬಿಟ್ಟರೆ ಈ ರೀತಿ ಸಾಮಾನ್ಯ ಜನರಿಗೂ ತಲುಪುವಂತೆ ಒಂದು ಶಿಲ್ಪಶಾಸ್ತ್ರದ ವಿವರಣೆ ಇಲ್ಲಿ ತನಕ ಯಾವ ವಿಗ್ರಹಕ್ಕೂ ಆಗಿರಲಿಲ್ಲ. ಅಷ್ಟು ವಿವರಣೆಗಳು ಎಲ್ಲ ಮಾಧ್ಯಮಗಳಲ್ಲೂ, ಸ್ಪೆಷಲ್ ನಮ್ಮ ನ್ಯೂಸ್ ಫಸ್ಟಲ್ಲಂತೂ ಭಾಳ ಸುದೀರ್ಘವಾಗಿ ಅದರ ಬಗ್ಗೆ ವಿವರಣೆಗಳನ್ನು ಕೊಡಲಾಯಿತು. ಇದು ಒಂದು ವಿಶೇಷವಾದದ್ದು. ಇವತ್ತು ಅದೇ ಹಂತದ ಮುಂದುವರಿದ ಭಾಗವಾಗಿ ಇವತ್ತು ನಾವು ರಾಮಲಲ್ಲಾನ ದರ್ಶನ ಆಯಿತು. ಪ್ರಾಣ ಪ್ರತಿಷ್ಠೆ ಆಗಿದ ತಕ್ಷಣವೇ ಆ ಬಾಲರಾಮನ ಸುಂದರ ಮೂರ್ತಿಗೆ ಆವಾಗ ವಿಗ್ರಹದಲ್ಲಿದ್ದಂತಹ ಸೌಂದರ್ಯವನ್ನು ಮಾತ್ರ ನಾವು ನೋಡಿದ್ವಿ. ಇವಾಗ ಅದರ ಮೇಲೆ ಚಿನ್ನದ ವಜ್ರದ ರತ್ನಾಭರಣಗಳನ್ನು ತೊಡಸಿ ಅದೇ ಅಲಂಕರಣವನ್ನು ಮಾಡಿದಾರಲ್ಲ, ಅದರಲ್ಲಿ ಒಂದೊಂದಾಗಿ ನೀವು ನೋಡೋದಾದರೆ ನೋಡಿ, ಮೊದಲಿಗೆ ಅಲ್ಲಿ ಕಿರೀಟ ಇದೆ, ನೀವು ನೋಡಬಹುದು. ನೀವು ಅದನ್ನು ಕೂಡ ತೋರಿಸಿದ್ರೆ ನನಗೆ ಸಂತೋಷ. ಅದೇ ದೃಶ್ಯಗಳು ಬರುತ್ತೆ. ಸೊ ಕಿರೀಟ ನೋಡ್ಬೋದು. ತಲೆಯ ಮೇಲಿನ ಕಿರೀಟ 3 ಒಂದು ಏನು ಕಿರೀಟದ ಎಲೆಗಳನ್ನು ಉಳ್ಳಂತಹ ಒಂದು ಕಿರೀಟ, ತ್ರಿಮುಕುಟ ಕಿರೀಟ, ಅದನ್ನು ನೋಡಬಹುದು. ಅದರ ಕೆಳಭಾಗದಲ್ಲಿ ನೀವು ಬಂದರೆ ಕಿವಿಯಲ್ಲಿ ಅತ್ಯಂತ ಎಲ್ಲ ವಜ್ರಖಚಿತವಾದದ್ದು, ಪಚ್ಚಗಳು ಎದ್ದು ಕಾಣುತ್ತೆ ರತ್ನಗಳಲ್ಲಿ. ಅದರ ಕೆಳಭಾಗದಲ್ಲಿ ಕರ್ಣಕುಂಡಲಗಳು, 2 ಕಿವಿಗೆ ಹಾಕ್ಕೊಂಡಿರುವಂತಹ ಕರ್ಣಕುಂಡಲ. ಮಧ್ಯದಲ್ಲಿ ಹಣೆಯಲ್ಲಿ ನೋಡಿದ್ರೆ ಮೃದುವಾದ ಮಂದಸ್ಮಿತ ರಾಮನ ಹಣೆಯ ಮೇಲೆ ಅತ್ಯಂತ ಸುಂದರವಾದ ತಿರುನಾಮ ಊರ್ಧ್ವಪುಂಡ್ರ. ಅದು ನಾಮಾನು ಕೂಡ ತುಂಬ ಚೆನ್ನಾಗಿದೆ. ಕಣ್ಣು, ಮೃದುವಾದ ಕಣ್ಣು. ಅದಾದ ನಂತರ ಕೆಳಭಾಗಕ್ಕೆ ಬಂದರೆ ನಗ್ತಾ ಇರುವಂತಹ ತುಟಿ. ಕತ್ತಿನಲ್ಲಿ ನೋಡ್ಬೋದು ನೀವು, ಕತ್ತಿನಲ್ಲಿ ಒಂದು ಕಂಠಿ ಹಾರವನ್ನು ಹಾಕಿದ್ದಾರೆ. ಆ ಕಂಠಿ ಹಾರ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಲ್ಲಿ ಕರೆಕ್ಟಾಗಿ ಕಂಠಕ್ಕೆ ಒಪ್ಪುವ ಕಂಠಿ ಹಾರ, ಅದರ ಕೆಳಗಡೆ ವಜ್ರಖಚಿತವಾದ ಹಾರಗಳು. ಅದರ ಕೆಳಗೆ ನೀವು ಕೆಳಗಡೆ ಭಾಗಕ್ಕೆ ಬಂದರೆ ಆ ಕರ್ಣಕುಂಡಲದಿಂದ ಕೆಳಗೆ ಬಂದರೆ ಒಂದು ಕಂಠಿಯ ಕೆಳಗೆ ಬಂದರೆ ಹಾರ. ಆ ಹಾರದ ಕೆಳಗಡೆ ಅದರಲ್ಲಂತೂ ಎಲ್ಲ ನವರತ್ನಗಳನ್ನು ತೊಡಗಿಸಿದ್ದಾರೆ, ಅದರಲ್ಲಿ ಹುದುಗಿಸಿದ್ದಾರೆ. ಅದರ ಕೆಳಭಾಗಕ್ಕೆ ಬಂದರೆ ಮುಕ್ತಾಸರ, ಅಂದರೆ ಕೆಳಗೆ ಜೋತಾಡ್ತಾ ಇರುವಂತಹ ಮುಕ್ತಾಸರಗಳು. ಅದರ ಕೈಯಲ್ಲಿ ಬಲಗೈಯಲ್ಲಿ ನೋಡಿದ್ರೆ ಚಿನ್ನದ ಬಾಣ, ಉಷಃ ಅದು ಅತ್ಯದ್ಭುತವಾದದ್ದು. ಸಾಕ್ಷಾತ್ ಚಿನ್ನದ ಬಾಣವನ್ನು ರಾಮ ಹಿಡ್ಕೊಂಡಿದ್ದಾನೆ. ಎಡಭಾಗದಲ್ಲಿ ಧನುಸ್ಸು, ಕೋದಂಡಪಾಣಿಯಾಗಿದ್ದಾನೆ. ಅದರ ಕೆಳಭಾಗಕ್ಕೆ ಬಂದರೆ ನೀವು ಸೊಂಟದ ಹತ್ರ ನೋಡಬೇಕು. ಸೊಂಟದ ಹತ್ರ ಬಂದರೆ ಕಾಂಚೀಗುಣ, ಉರುಧಾಮ ಅನ್ನುವಂತಹ ಆಭರಣಗಳು. ಅಂದರೆ ಸೊಂಟದ ಮೇಲ್ಗಡೆಯಿಂದ ಕೆಳಗಡೆ ಕಟಿಸೂತ್ರದ ಹತ್ರ ನೋಡಿ, ಸೊಂಟಕ್ಕೆ ಪಟ್ಟಿ ಅಂತಾರಲ್ಲ, ಸೊಂಟದ ಬೆಲ್ಟ್ ಉರುಧಾಮ, ಕಾಂಚೀಗುಣ. ಅದರ ಕೆಳಭಾಗಕ್ಕೆ ಬಂದರೆ ನೀವು ಅಲ್ಲಿ ಕೂಡ ವಸ್ತ್ರದ ಆಭರಣ. ಅದರಲ್ಲಿ ಶುದ್ಧವಾದ ರೇಷ್ಮೆಯಿಂದ ಮಾಡಿರುವ ಹಳದಿಯ ಬಣ್ಣದ ಬಟ್ಟೆ, ಅದಕ್ಕೆ ಪೀತಾಂಬರ ಅಂತ ಹೆಸರು. ಅಂದರೆ ದೇವರಿಗೆ ಪೀತಾಂಬರದರ ಶ್ಯಾಮಂ ಅಂತೀವೋ ಇಲ್ವೋ, ಅದೇ ಥರ ಪೀತಾಂಬರದರನಾಗಿಯೇ ಇದ್ದಾನೆ, ಶ್ಯಾಮನಾಗಿಯೇ ಇದ್ದಾನೆ. ಅಲ್ಲಿಂದ ಕೆಳಗಡೆ ಬಂದರೆ ಮತ್ತೆ ಇನ್ನಷ್ಟು ಕಾಲಿನ ಕೆಳಗಡೆ ಅಲಂಕರಣಗಳು.
ಇದೆಲ್ಲ ಒಪ್ಪುವಂತಹ ಒಂದು ಮಾಲೆ, ತೋಮಾಲೆ, ಅದನ್ನು ದಿಂಡು ಮಾಲೆ ಅಂತ ಕರಿಬೋದು, ತೋಮಾಲೆ. ಆ ಸಾಕ್ಷಾತ್ತಾಗಿ ಮೇಲ್ಗಡೆ ಪ್ರಭಾವಳಿಯಿಂದ ಸೇರಿ ಕೆಳಭಾಗಕ್ಕೆ ಬಂದಿರೋ ಒಂದು ತೋಮಾಲೆ, ಇನ್ನೊಂದು ಭುಜದ ಮೇಲೆ ಬಂದಿರುವಂತಹ ತುಳಸಿ ಹಾರ. ಆದರೆ ಕೆಳಭಾಗದಲ್ಲಿ ಇದಕ್ಕೆಲ್ಲ ಮಕುಟವಿಟ್ಟಂತೆ ಕಡೆಗೆ ಎಲ್ಲ ಹೂಗುವಿನ ಕೆಳಭಾಗದಲ್ಲಿ 140 ಕೋಟಿ ಭಾರತೀಯರ ಪರವಾಗಿ ಮಾನ್ಯ ಪ್ರಧಾನಮಂತ್ರಿಗಳು ಅರ್ಪಿಸಿದಂತಹ ಸುಂದರವಾದ ಕಮಲ ಪುಷ್ಪ. ಇಷ್ಟರ ಜೊತೆಲಿ ಇವತ್ತು ಬಾಲರಾಮ ಕಂಗೊಳಿಸ್ತಾ ಇದ್ದಾನೆ. ಸತ್ಯ. ಅಂದರೆ ನಾವು ಇದುವರೆಗೂ ಕೂಡ ಕೇಳಿದ್ವಿ ಹೇಗಿರ್ತಾ ಇತ್ತು ರಾಮರಾಜ್ಯದ, ರಾಮಾಡಳಿತದ, ರಾಮರ ವೈಭವ ಅನ್ನೋದನ್ನು. ಅಕ್ಷರಶಃ ಇವತ್ತು ಅದನ್ನು ಇಡೀ ದೇಶ ಕಣ್ತುಂಬಿಕೊಂಡಿದೆ ಅಂತ ಹೇಳಿದ್ರೆ ಬಹುಶಃ ಅದು ಅತಿಶಯೋಕ್ತಿ ಅಲ್ಲ ಅನ್ಸುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.